ಶರಣಾರ್ಥಿ ಅಪ್ಪ ಎಲ್ಲರಿಗೆ. ಇವತ್ತಿನ ಟಾಪಿಕ್ ಏನಂದ್ರಪ್ಪ, ಇವತ್ತು ನಾ ದನ ಮೈಸ್ಲಾಕ್ ಬಂದೀನಿ. ನ್ಯಾಚುರಲ್ ವರ್ಲ್ಡ್. ಹಳ್ಳಿ ಲೈಫ್ದಾಗಿರೋ ಮಜಾ ಒಂದು ಲೆವೆಲ್ ಬೇರೆ ಮಜಾ ಇರ್ತದೆ ನೋಡ್ರಿ. ಫುಲ್ ನ್ಯಾಚುರಲ್ ಗಾಳಿ, ನ್ಯಾಚುರಲ್ ನೀರು, ದನ ಕರು. ನೋಡ್ರಿ ನಮ್ಮ ದನಗಳು ಎಷ್ಟು ಎಂಜಾಯ್ ಮಾಡ್ಕೊತ ನೋಡೋದ ಹೊಲಕ್ಕೆ ಮೈಲಾಕ. ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ನೋಡ್ರಿ. ನೀರು ಬಂದವ, ನಿನ್ನೆ ಬೆಳಗನ ಮಳೆ ಬಿದ್ದದ, ನೀರಾಗ ಅವನು ನಡ್ದಾವ ನೋಡ್ರಿ. ನಮ್ಮ ಎಮ್ಮೆ ಎಷ್ಟು ಎಂಜಾಯ್ ಮಾಡ್ತದೆ ನೋಡ್ರಿ ನೀರಾಗ. ನಾನು ಅದ್ರ ಜೊತೆ ಹಿಂದೆ ಹೋಗ್ಲತ್ತೀನಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ನಮ್ಮ ಹೊಲ ಬರ್ತದೆ ನೋಡ್ರಿ. ನೀರಾಗ ಹೋಗೋಕೆ ಎಷ್ಟು ಮಜಾ ಅದ. ಹಳ್ಳಿ ಲೈಫು ಎಂಜಾಯ್ ಮಾಡೋಕೆ ಎಲ್ರಿಗೂ ಸಿಗಲ್ರಿ ಅವಕಾಶ. ಸಿಕ್ಕಾಗೆ ಎಂಜಾಯ್ ಮಾಡಬೇಕು. ಸಿಟಿಲಿ ಏನಾದ್ರಿ ಆ ಟ್ರಾಫಿಕಲ್ಲಿ, ನಾನು ಯೂಸ್ ಮಾಡಿದ್ದೀನಿ ಸಿಟಿ ಲೈಫ್. ಟ್ರಾಫಿಕಲ್ಲಿ ಸಾಕಾಗ್ಬಿಡುತ್ತೆ. ಸಿಟಿ ಹುಡುಗರಿಗೆ ಹಾಲು ಎಲ್ಲಿಂದ ಬರ್ತಾವ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ರಿ. ಡೈರಿಲಿಂದ ಬರ್ತಾವಂತಾರ. ಮೇನ್ ಹಾಲು ಹಸುಲಿಂದ ಬರೋದ್ರಿ. ತಾಯಿ ಎದೆ ಹಾಲಲ್ಲಿ ಇರೋಷ್ಟು ಶಕ್ತಿ ಹಸುಗಳ ಹಾಲಲ್ಲಿ ಇರುತ್ತೋ ಅಂತ ನಾವು ಹಳ್ಳಿ ಕಡೆ ನಂಬ್ತೀವಿ, ಮತ್ತು ಅದು ನಿಜನೂ ಕೂಡ. ಶುಗರ್ ಎಲ್ಲಿಂದ ಬರುತ್ತೆ ಅಂತ ಕಾಮನ್ ಆಗಿ ಹೇಳೋದು ಎಲ್ಲರೂ ಫ್ಯಾಕ್ಟ್ರಿಯಿಂದ ಅಂತ. ಆದರೆ ಅದನ್ನು ತಯಾರು ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇಂಪಾರ್ಟೆಂಟ್ ಆಗಿರೋದು ಇದು. ನಮ್ಮ ಕಡೆ ಕನ್ನಡದಲ್ಲಿ ಕಬ್ಬು ಅಂತಾರೆ, ಹಿಂದಿಯಲ್ಲಿ ಗನ್ನ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದು ಕಬ್ಬಿನ ಹಾಲು. ಇದರಿಂದನೇ ಶುಗರ್ ಆಗೋದು. ಫ್ಯಾಕ್ಟ್ರಿಲಿ ಒಯ್ದುಬಿಟ್ಟು ಇದನ್ನು ಹಾಲು ತೆಗೆದು ಅದನ್ನು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಇದನ್ನು ಸಕ್ಕರೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಈ ಕಡೆ ನಮ್ಮ ಬೀದರು ಮತ್ತು ಗುಲ್ಬರ್ಗ ಡಿಸ್ಟಿಕ್ಕು, ಚಿಂಚೋಳಿ ತಾಲೂಕು ಕಡೆ ಎಲ್ಲ ಜಾಸ್ತಿ ಇದನ್ನು ಬೆಳೆಸ್ತೀವಿ. ಅದೇ ರೀತಿ ಕಂಪ್ನೀಲಿ ಪ್ರಾಜೆಕ್ಟ್ ಲಾಸ್ ಹೆಂಗೆ ಇರುತ್ತೋ ಅದೇ ರೀತಿ ರೈತರಲ್ಲೂ ಲಾಸ್ ಅಂತ ಇರುತ್ತೆ ನೋಡಿ. ನೈಟಲ್ಲಿ ನೋಡಿ ಕಾಡಂದಿ ಬಂದ್ಬಿಟ್ಟು ಯಾವ ರೀತಿ ಹಾಳು ಮಾಡಿಬಿಟ್ಟಿದೆ ಅಂತ. ಅದೇ ರೀತಿ ನಾವು ಚಿಕ್ಕವರಿರುವಾಗ ಶಿವನುಳ ಅಂತ ಕರಿತಿದ್ವಿ. ಇದೇ ನೋಡಿ ಶಿವನುಳ. ಭಾಳ ದಿವಸ ಆಯಿತು ನೋಡಿದ್ದೀವಿ. ಮಳೆಗಾಲದಲ್ಲಿ ಜಾಸ್ತಿ ಇರ್ತಾವೆ ಇವು ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಕ್ಲೋಸ್ ಅಪ್ ಇದೆ ನೋಡಿ. ಶಿವನುಳ ಅಂತ ಚಿಕ್ಕವನಿರುವಾಗ ಇದನ್ನು ಹಿಡಿದು ತುಂಬ ಆಡ್ತಾ ಇದ್ವಿ ಸ್ಕೂಲ್ ಟೈಮಲ್ಲಿ. ಇವೆಲ್ಲ ನೋಡ್ತಾ ಇದ್ರೆ ಹಳೆಯದೆಲ್ಲ ನೆನಪಾಗುತ್ತೆ. ಇದನ್ನು ನೋಡಿಬಿಟ್ಟು ಚಿಕ್ಕವರಿರುವಾಗ ಯಾರ್ಯಾರಿಗೆ ಶಿವನುಳ ಅಂತ ಹಿಡಿದು ಆಡಿದ್ದು ನೆನಪು ಬಂದರೆ ಕಾಮೆಂಟ್ ಮಾಡಿ. ಹೊಲಕ್ಕೆ ಬಂದಿದ್ದೆ ತಡ ನಮ್ಮ ಹಸು ನೋಡಿ ಯಾವ ಥರ ಮೈತಾ ಇದೆ ಅಂತ. ತುಂಬ ಹಸ್ದೋಗಿದೆ ಪಾಪ. ಇವತ್ತು ಬರೋಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಏಕೆಂದರೆ ಬೆಳಗ್ಗೆ ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನೋಡಿ ಹೆಂಗೆ ಮೈತಾ ಇದೆ. ಮುಂದೆ ನಮ್ಮ ರೈತರು ಮತ್ತೊಂದು ಜುಗಾಡ್ ತೋರಿಸ್ತೀನಿ ಬನ್ನಿ, ನೋಡೋಣ ಹೊಸ ಐಡಿಯಾ. ಈ ರೀತಿ ಕಬ್ಬಿನ ಹೊಲ ಸುತ್ತಮುತ್ತ ಕಟ್ಟಿಗೆಗಳನ್ನ ಹಾಕಿ ಈ ಥರ ವೈರ್ನ ಹಾಕ್ತೀವಿ. ಏನಕ್ಕೆ ಅಂದರೆ ಅದೇ ಹೇಳಿದ್ನಲ್ಲ, ಕಾಡಂದಿ ಎಲ್ಲ ಬಂದು ಹಾಳು ಮಾಡೋಕ್ಕೆ ಇದನ್ನು ಪ್ರೊಟೆಕ್ಟ್ ಅಂತ. ಇದೊಂಥರ ಪ್ರೊಟೆಕ್ಟ್ ದಾರ ನೋಡಿ. ಹಿಂಗೆ ನೂಕಿದ್ರೂ ಕಟ್ಟಾಗಲ್ಲ. ಇದೊಂಥರ ಇದನ್ನು ನೋಡಿ. ಇದು ನೋಡೋಕ್ಕೆ ಕಬ್ಬಿನ ಥರ ಇರುತ್ತೆ, ಆದರೆ ಕಬ್ಬಲ್ಲ. ದನಗಳಿಗೆ ಯೂಸ್ ಮಾಡೋಕ್ಕೆ, ತಿನ್ನೋಕ್ಕೆ ಯೂಸ್ ಮಾಡೋ ಇದು ಹುಲ್ಲು, ಸರ್ಕಾರಿ ಹುಲ್ಲು ಅಂತ ಹೇಳ್ತಾರೆ. ಈ ಕಬ್ಬಿಗೂ ಮತ್ತು ಇದಕ್ಕೆ ತುಂಬ ಡಿಫ್ರೆಂಟ್ ಇರುತ್ತೆ. ಕಬ್ಬಿಂದು ಮೇಲಿರೋದು ತುಂಬ ದಪ್ಪ ಇರುತ್ತೆ. ಇದನ್ನು ಈ ಹುಲ್ಲು ಸುಮ್ಮನೆ ಕೆಳಗಿಂದ ಮೇಲೆ ಇದು ಏನು ಅಷ್ಟೊಂದು ಇದಿರಲ್ಲ, ಬರೀ ದನಗಳಿಗೆ ಅಷ್ಟೇ ಯೂಸ್ ಮಾಡ್ತೀವಿ. ವಿಡಿಯೋ ಮಾಡ್ತಾ ನನಗೆ ಸ್ವಲ್ಪ ಬಾಯಾರಿಕೆ ಆಗಿತ್ತು. ಅದಕ್ಕೆ ಒಂದು ಕಬ್ಬು ಮುರಿದ್ಬಿಟ್ಟು ಅಲ್ಲಿಂದನೇ ಒಂದು ಕಬ್ಬು ತಿಂದೆ. ಸಿಟೀಲಿ ಒಂದು ಕಬ್ನಾಲ್ ಕುಡಿಬೇಕಂದ್ರೆ 10 ರೂಪಾಯಿಂದ 20 ರೂಪಾಯಿವರೆಗೂ ಬೇಕು. ಇಲ್ಲ ಹಳ್ಳಿಲಿದ್ದರೆ ಎಂಜಾಯ್ ಮಾಡಿಕೊಂಡು ಕಬ್ನಾಲ್ ಕುಡ್ಕೊಂಡು, ಅಂದರೆ ಕಬ್ಬನ್ನ ತಿನ್ಕೊಂಡು ಮಸ್ತಾಗಿರ್ಬೋದು. ಸಿಟಿ ಲೈಫ್ಗಿನ್ನ ಹಳ್ಳಿ ಲೈಫ್ ತುಂಬ ಬೆಟರ್ ರೀ. ಇದನ್ನು ತೊಗರಿ ಅಂತಾರೆ. ಇಡ್ಲಿಗೆಲ್ಲ ಯೂಸ್ ಮಾಡೋಕ್ಕೆ, ಸಾಂಬಾರು ರೈಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಅಂತ, ಆ ತೊಗರಿ ಬೇಳೆ ಇದರಿಂದನೇ ಆಗೋದು. ಇದು ನೋಡಿ, ನಮ್ಮ ಕಡೆ ಇದು ತುಂಬ ಬೆಳಿತೀವಿ. ಉತ್ತರ ಕನ್ನಡ ಅಂದರೆ ಬೀದರ್, ಗುಲ್ಬರ್ಗ ಈ ಸೈಡೆಲ್ಲ ತುಂಬ ಬೆಳಿತೀವಿ ತೊಗರಿ ಕಾಳು. ಇದನ್ನು ನೋಡ್ಬೋದು, ಇದು ಸೋಯಾ ಅಂತ. ಇದರಿಂದ ಎಣ್ಣೆ ಪದಾರ್ಥ, ಇದು ಎಣ್ಣೆ ತಯಾರಾಗುತ್ತೆ. ನಮ್ಮ ಕಡೆ ಇವಾಗ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಆವಾಗೇನಿರಲಿಲ್ಲ, 2-3 ವರ್ಷದಿಂದ ಇದು ಬಂದಿದ್ದ ಬೆಳೆ. ಇದರಿಂದ ಎಣ್ಣೆ ತಯಾರಾಗುತ್ತೆ. ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ಮಳೆಗಾಲದಲ್ಲೇ ಬೆಳೆಯೋದು. ಇದು 3 ತಿಂಗಳಲ್ಲಿ ಬಂದುಬಿಡುತ್ತೆ. ಜಾಸ್ತಿ ಏನಕ್ಕೆ ಯೂಸ್ ಮಾಡೋದಂದರೆ ಇದು ಸ್ವಲ್ಪ ಫಲ ಜಾಸ್ತಿ ಕೊಡುತ್ತೆ. ರೇಟೇನು ಕನಿಷ್ಠ ಇರುತ್ತೆ, ಗೊತ್ತಲ್ಲ ರೈತರ ಕಷ್ಟ ರೇಟಲ್ಲೇ ಅಂತ. ಇದೇನು ಬಿಯರ್ ಬಾಟಲ್ ಅಂತ ನೀವು ಶಾಕ್ ಆಗ್ತಾ ಇರ್ಬೋದು. ಇದರಲ್ಲಿ ಒಂದು ಕಲಾಕಾರಿ ಇದೆ, ಐಡಿಯಾನು ಇದೆ ನೋಡಿ. ಇದೇನು ಬರೀ ಬಿಯರ್ ಬಾಟಲ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ, ಇದು ಸಾಮಾನ್ಯ ಬಿಯರ್ ಬಾಟಲ್ ಅಲ್ಲ ನೋಡಿ. ನಮ್ಮ ರೈತರಿಗೆ ಮಾತ್ರ ಇಂಥ ಐಡಿಯಾಸ್ ಬರೋದು. ಈ ಗಾಳಿ ಬಿಟ್ಟಾಗ ಈ ಕಲ್ಲಿದೆಯಲ್ಲ, ಈ ಬಾಟಲ್ ಈಗ ಹಿಂಗೆ ಮೂಮೆಂಟ್ ಆದಾಗ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ, ಈ ಹಕ್ಕಿಗಳು ಎಲ್ಲ ಬೆಳೆನ ಹಾಳು ಮಾಡ್ಬಾರ್ದು ಅಂತ. ಮತ್ತು ಹಾಗೆ ಜಂಗ್ಲಿ ಕಾಡಂದಿ ಅವೆಲ್ಲ ಬರಬಾರ್ದು. ಈ ಸೌಂಡಲ್ಲಿ ನೈಟು ಯಾರು ಇಲ್ಲದೆ ಇರೋವಾಗ ಇದು ಗಾಳಿ ಬಿಟ್ಟಾಗ ಮೂಮೆಂಟ್ ಆದಾಗ ಸೌಂಡ್ ಬರುತ್ತಲ್ಲ, ಇದು ಇಲ್ಲಿ ಯಾರೋ ಇದ್ದಾರೆ ಅಂತ ಅವು ಭಾವಿಸ್ಕೊಂಡು ಹೊಲಕ್ಕೆ ಬಂದು ಹಾಳು ಮಾಡೋದು ಕಮ್ಮಿ ಆಗುತ್ತೆ. ಈ ಥರ ಐಡಿಯಾಸ್ ಬರೋದು ನಮ್ಮ ರೈತರಿಗೆ ಮಾತ್ರ.
ಈ ಥರ ಎಲ್ಲ ಐಡಿಯಾಸ್ ಬರೋದು ಬರೀ ರೈತರಿಗೆ ಮಾತ್ರ. ಫ್ರೆಂಡ್ಸ್, ಇದು ನೋಡ್ತಾ ಇದ್ರಲ್ಲ, ಇದು ಒಂದು ಬಂದ್ಬಿಟ್ಟು ನಮ್ಮ ಹೊಲ. ಇಲ್ಲಿ ನಾವು ಹೊಸ ಮಾವಿನ ಗಿಡಗಳನ್ನ ನೆಟ್ಟಿದ್ದೀವಿ. ಇಲ್ಲೊಂದಿದೆ ನೋಡಿ. ಹಾಗೆ ಈ ಲೈನಲ್ಲಿ ಮತ್ತೆ ಒಂದು 4-5 ಗಿಡ ನೆಟ್ಟಿದ್ದೀವಿ. ಮತ್ತೆ ಇವತ್ತು ನಮ್ಮ ಅಪ್ಪ ಅವರು ಇನ್ನೂ 4-5 ಗಿಡನ ತರಕ್ಕೆ ಹೋಗಿದ್ದಾರೆ. ಹಾಗೆ ಹಳೆ ಗಿಡಗಳು ಇದೆ, ನಮ್ಮ ಮುತ್ತೆ ಅವರು ಹಚ್ಚಿದ್ದು ನೋಡಿ, ಇದೆಷ್ಟು ದೊಡ್ಡದಿದೆ. ಹಾಗೆ ಆ ಲೈನಲ್ಲಿ ನೋಡಿ ಒಂದು 20-25 ಗಿಡಗಳಿದಾವೆ, ಮಾವಿನ ಗಿಡಗಳು. ನಮ್ಮ ಹೊಲದಲ್ಲೂ ಸೋಯನೇ ಹಾಕಿದ್ದೀವಿ. ಮತ್ತು ಇದು ಬಂದುಬಿಟ್ಟು ಇದನ್ನೇನು ನೋಡ್ತಾ ಇದ್ದಾರೆ ಅಂದರೆ ಸಾಗವಾನಿ ಗಿಡ ಅಂತ. ಮಾರ್ಕೆಟಲ್ಲಿ ಈ ಗಿಡಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಮನೆ ಕಟ್ಟುವಾಗ ಮನೆ ಡೋರ್ ಮೇಲೆ ಡಿಸೈನ್ ಮಾಡೋಕ್ಕೆ ಈ ಗಿಡನ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ನೋಡ್ತಾ ಇದ್ರಲ್ಲಿ ಎಷ್ಟು ದಪ್ಪ ಇದೆ. ನಮ್ಮ ಹತ್ರ ಒಂದು ಸಲೀಸಾವು 10 ಗಿಡ ಇದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮತ್ತೆ ಬಾಯ್, ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇದೇ ರೀತಿ ವೀಡಿಯೋಸ್ಗಳನ್ನ ತುಂಬ ಬಿಡ್ತಾ ಇರ್ತೀನಿ, ಫಾರ್ಮಿಂಗ್ ರಿಲೇಟೆಡು. ನೀವು ನೋಡಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ನಮಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹುಮ್ಮಸ್ಸನ್ನು ತುಂಬಿ. ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.